ಒಂದು ನಿಮಿಷ. ನಾನು ಕಂಟ್ರೋಲ್ ನಾವು ಯಾವ ಸ್ಟೇಟಲ್ಲಿ ಅಲ್ವಾ? ಕನ್ನಡಕ್ಕೆ ಪ್ರಥಮ ಆದ್ಯತೆ ಫಸ್ಟ್ ಕೊಡಬೇಕು. ನೀವು ಇಂಗ್ಲೀಷ್ ಕೂಡ ಓದ್ತಾ ಇದ್ದೀರಾ, ಇಲ್ಲ ಅಂತಲ್ಲ, ಆದರೆ ಕನ್ನಡಕ್ಕೆ ಪ್ರಥಮವಾಗಿ ಆದ್ಯತೆ ಕೊಡಬೇಕು. ನೀವು ಕನ್ನಡದಲ್ಲೇ ಸಿಗ್ತದೆ. ಯಾಕಂದರೆ ಎಜುಕೇಟೆಡ್ ಇರ್ತಾರೆ, ಅನ್ಎಜುಕೇಟೆಡ್ ಇರ್ತಾರೆ ಅಲ್ವಾ? ಈಗೇನು ನೀವು ಇಂಗ್ಲೀಷು ಈಗ ಕವರ್ ಆಗ್ತದೆ, ಅವ್ರಿಗೆಲ್ಲವೂ ಮಾಡ್ತೀವಿ. ಹೌದು, ಸ್ವಲ್ಪ ವಾಯ್ಸ್ ಜೋರಾಗಿ ಕೇಳಬೇಕು. ನೀವು ಮೊಬೈಲ್ ಫೋನ್ ಯೂಸ್ ಮಾಡ್ತೀರಾ? ಹೌದು. ನೀವು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದ್ದೀರಾ ಅಥವಾ ಕೀಪ್ಯಾಡ್ ಫೋನ್? ಸ್ಮಾರ್ಟ್ ಫೋನ್. ಮತ್ತು ಯಾವುದಾದ್ರೂ ಇಂಟರ್ನೆಟ್ ಯೂಸ್ ಮಾಡ್ತೀರಾ? ಅಂದರೆ ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್? ಹಾಂ. ಮತ್ತು ನೀವು ಆನ್ಲೈನ್ ಪೇಮೆಂಟ್ಸ್ ಫೋನ್ಪೇ, ಗೂಗಲ್ ಪೇ ಮಾಡ್ತಾರೆ. ಮತ್ತು ಮೊದಲು ನಿಮಗೆ ಯಾವುದಾದ್ರೂ ಕಡೆಯಿಂದ ಯಾರಾದರೂ ಅನ್ನೋ ನಂಬರಿಂದ OTP ಕಳಿಸಿ ಕಾಲ್ ಮಾಡ್ತೀರಾ? ಮಾಡಿಲ್ಲ. ಥ್ಯಾಂಕ್ ಯು ಸರ್. ನಮ್ಮ ಪ್ರಾಜೆಕ್ಟ್ ನಿಮ್ಮನ್ನು OTP ಸ್ಕ್ಯಾಮಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರಿಂದಾಗಿ ನಾವೇನು ಹೇಳ್ತಿದ್ದೀವಿ ಅಂದರೆ, ಅವರು OTPನ ಹೇಗೆ ಕೇಳ್ತಾರೆ ಅಂದರೆ, ಅವ್ರ ಸ್ಟೋರಿ ಹೇಳ್ತಾರೆ. ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ, ಆಮೇಲೆ ನೀವು ನಿಮ್ಮ ಡೀಟೇಲ್ಸ್ನೆಲ್ಲ ಕೊಡಬೇಕು, ಅದಕ್ಕೆ ಆಮೇಲೆ ನೀವು ನಾಟ್ ಪ್ರೈಸ್ ನಡೀತಾರೆ, ಅದಕ್ಕೆ ಕಳಿಸಿ ಅಂತ ಹೇಳ್ತಾರೆ. ಅದನ್ನೇನಾದರೂ ಟ್ರ್ಯಾಪ್ ಆಗ್ತೀರಾ, ಅದಕ್ಕೆ ನೀವು ಅದನ್ನ ಕಳಿಸ್ಬಾರ್ದು. ಏನಾದರೂ ಕಳಿಸಿದ್ರೆ ಅವರು ನಿಮ್ಮ ಬ್ಯಾಂಕ್ ಅಕೌಂಟಿಂದ ದುಡ್ಡನ್ನೆಲ್ಲ ಸ್ಟೀಲ್ ಮಾಡ್ತಾರೆ. ಆಮೇಲೆ ನಿಮಗೆ ಅದಕ್ಕೆ ಆಗಿಲ್ಲ, ನೀವು 1930 ಅಂತ ಇದೆ ನಂಬರು, ಇದಕ್ಕೆ ಫೋನ್ ಮಾಡಿದ್ರೆ ಅವರು ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಆಮೇಲೆ ಅವತ್ತು ಕಟ್ ಮಾಡೋದು ನನಗೆ. ನಮಸ್ಕಾರ ಸ್ನೇಹಿತರೆ. ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನ ವಿಭಾಗದ ವತಿಯಿಂದ ಇವತ್ತು ಅಭಿನವ ಒಂದು ಸ್ಕೂಲ್ ಮಕ್ಕಳು, ಶಾಲಾ ಮಕ್ಕಳು ಗ್ರಾಮಾಂತರ ಪ್ರದೇಶದಲ್ಲಿರೋಂಥ ಜನರಿಗೆ ಈ ಫ್ರಾಡ್ ಕಾಲ್ಗಳು, ಈ ಥರ ಅನೋನ್ಯ ನಂಬರ್ ಈ ಥರ ಬರೋ ಅಂಥ ಕಾಲ್ಗಳಲ್ಲಿ ಯಾವ ಥರ ಹುಷಾರಾಗಿರಬೇಕು, ಏನು ಮಾಡಬೇಕು, ನಿಮ್ಮ ಏನೇ ಒಂದು ದಾಖಲಾತಿಗಳು ಕೊಡೋದೆಲ್ಲ ಯಾವ ಥರ ಬಳಕೆ ಮಾಡ್ಕೋಬೇಕು ಅನ್ನೋದು ಈ ಸ್ಕೂಲ್ ಮುಖಾಂತರ, ಆ ಮಕ್ಕಳ ಮುಖಾಂತರ ಎಲ್ಲ ಜನಗಳಿಗೆ ತಿಳಿಸೋಂಥ ಒಂದು ದಿವ್ಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇದಕ್ಕೆ ನಮ್ಮ ಧಾರ್ಮಿಕ ವಿಭಾಗದ ವತಿಯಿಂದ ತುಂಬ ಹೃದಯದ ಧನ್ಯವಾದನ ತಿಳಿಸ್ತಾ, ಮತ್ತು ಈ ಮಕ್ಕಳು ಇದೇ ರೀತಿ ಎಲ್ಲರಿಗೂ ಈಗ, ಯಾಕಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ತಿಳುವಳಿಕೆ ಕಮ್ಮಿ, ಕೆಲವ್ರು ಗೊತ್ತಿರಲ್ಲ, ಅದರಲ್ಲಿ ಯಾವುದೋ ಒಂದು OTP ಬಂದಿರ್ತಾರೆ, ಅದ್ರದ್ದು ಹೇಳ್ಬಿಡ್ತಾರೆ, ಅವರ ಅಡ್ರೆಸ್ ಹೇಳ್ತಾರೆ. ಅದರಿಂದ ಮಿಸ್ಗೈಡಾಗಿ ಬ್ಯಾಂಕಿಂದ ಹಣ ಅವರು ಪಡ್ಕೊಳ್ಳೋ ಅಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಇದನ್ನು ತಿಳುವಳಿಕೆ ಪಡಿಸೋ ಅಂಥ ಒಂದು ಕೆಲಸ ಈ ಸ್ಕೂಲ್ ವತಿಯಿಂದ ಮಾಡ್ತಾ ಇರೋದಕ್ಕೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ಬೇಕು ನಾವು. ಇದೇ ಹೆಚ್ಚಿನ ರೀತಿ ಎಲ್ಲ ಶಾಲಾ ಮಕ್ಕಳಿಗೂ ಈ ಥರ ಪ್ರತಿಯೊಂದು ಗ್ರಾಮಾಂತರ ಭಾಗದಲ್ಲಿ ಹೋಗಿ ಒಂದು ತಿಳುವಳಿಕೆ ತಿಳಿಸೋ ಅಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ಸ್ಕೂಲ್ಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಮತ್ತು ಮಕ್ಕಳಿಗೂ ಅಷ್ಟೇ ವಿಶೇಷವಾಗಿ ಎಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ರಾಜ್ಯಾಧ್ಯಕ್ಷರು ಶ್ರೀವಾರಿ.